ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಡಾಕ್ಟರ್, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನೀವು ಯಾವ ಟ್ರೀಟ್ಮೆಂಟ್ ಆದ್ರೂ ಕೊಡಿ, ಅವ್ರು ಚೆನ್ನಾಗಾಗ್ಬೇಕಷ್ಟೇ. ಉಳಿದಿದ್ದೆಲ್ಲ ನಾನು ನೋಡ್ಕೋತೀನಿ. ಶೋರ್ ಸರ್, ಆದ್ರೆ ನೀವೆಲ್ಲ ಈಗ ಹೊರಗಡೆ ಹೋಗಿ, ನಾನು ಅವ್ರಿಗೆ ಮೆಡಿಸಿನ್ ಕೊಡಬೇಕು. ಸರಿ ಸರ್. ರಾಧಿಕಾ, ಕಾಶಿ, ನಾವ್ಯಾರೂ ಎಲ್ಲಿಗೂ ಹೋಗಲ್ಲ, ಎಲ್ರೂ ಇಲ್ಲೇ ಹೊರಗಿರ್ತೀವಿ, ಸರಿನಾ? ರಾಧಿಕಾ, ನೀನು ಚಿರು ಇಬ್ರು ಮನೆಗೆ ಹೋಗಿ. ಇಲ್ಲ ಅಣ್ಣ, ನನಗೆ ನೀನ್ ಇಂಪಾರ್ಟೆಂಟ್, ಮಿಕ್ಕಿದ್ದೆಲ್ಲ ಆಮೇಲೆ. ಚಿರು ಇದ್ರ ಬಗ್ಗೆ ಏನೂ ಅನ್ಕೊಳಲ್ಲ. ನೋಡು, ಡಾಕ್ಟರ್ ಈಗ ನಿನ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ನಾವೆಲ್ಲರೂ ಹೊರಗಿರ್ತೀವಿ, ಆಯ್ತಾ? ನಡೀರಿ. ಅಮ್ಮ, ಅಣ್ಣ ಹೇಗಿದ್ದಾನಮ್ಮ? ಈಗ ಪರವಾಗಿಲ್ಲ ಗಮ್ಯ. ಅಕ್ಕ, ಅಣ್ಣನಿಗೇನು ತೊಂದರೆ ಇಲ್ಲ ತಾನೆ? ಪರವಾಗಿಲ್ಲ, ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ರಾಧಿಕಾ, ನಾನು ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ, ನಾನು ಕ್ಷಮಿಸ್ಬಿಡಮ್ಮ. ಯಾರ್ದೋ ಮಾತನ್ನು ಕೇಳ್ಕೊಂಡು ಇಂಥ ಹೊತ್ತಿನಲ್ಲಿ ನಾನು ನಿಮ್ಮನೆಗೆ ಬಂದು ಗಲಾಟೆ ಮಾಡ್ಬಿಟ್ಟೆ, ಒಳ್ಳೆ ಮೂರ್ಖಳ ಥರ ನಡ್ಕೊಂಬಿಟ್ಟೆ. ದಯವಿಟ್ಟು ನಾನು ಕ್ಷಮಿಸ್ಬಿಡಮ್ಮ. ಅತ್ತೆ ಪ್ಲೀಸ್, ಕಾಶಿ ಹುಷಾರಾಗಿ ಬರ್ಬೇಕು, ಅಷ್ಟೇ ನನಗ್ ಬೇಕಾಗಿರೋದು. ಕಲ್ಕಿ, ನೀನು ನನಗೆ ಕ್ಷಮಿಸ್ಬಿಡಪ್ಪ. ಹೋಗ್ಲಿ ಬಿಡಿ ಆಂಟಿ. ಬೀಗ್ತಿಯಮ್ಮ, ನೀವು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ನೀವು ನನ್ನ ಕ್ಷಮಿಸ್ತೀರಲ್ವಾ? ಅತ್ತೆ, ನೀವ್ ನಮ್ಮನ್ನ ಕ್ಷಮೆ ಕೇಳಿ ಅಂತ ಯಾರೂ ನಿರೀಕ್ಷೆ ಮಾಡ್ತಿಲ್ಲ. ಆದ್ರೆ ನೀವ್ ಯಾರೋ ಏನೋ ಹೇಳಿದ್ರು ಅಂತ ಅವ್ರ ಮಾತನ್ನ ನಂಬಿ ನಮ್ಮೇಲೆ ಅನುಮಾನ ಪಟ್ರಿ. ಇದನ್ನ ನೀವ್ ತುಂಬಾ ಸಲ ಮಾಡಿದೀರಾ. ದಯವಿಟ್ಟು ಮತ್ತೆ ಹೀಗ್ ಮಾಡ್ಬೇಡಿ. ನಿಮ್ಮಣ್ಣ ಅವ್ರ ಮಗಳ ಜೊತೆ ವಿಘ್ನೇಶ್ ಮದ್ವೆ ಆಗಿಲ್ಲ ಅಂತ ನಮ್ಮೇಲೆ ಮೊದ್ಲಿಂದಾನು ದ್ವೇಷ ಕಾರ್ತಾ ಇದ್ದಾರೆ. ಅದನ್ನ ನೀವ್ ಅರ್ಥ ಮಾಡ್ಕೋಬೇಕು. ಶಾಲಿನಿ ಕಲ್ಕಿ ಹಾಸ್ಪಿಟ್ಲಲ್ಲಿ ಇದಾರೆ ಅಂದ್ ಮಾತ್ರಕ್ಕೆ ಅಲ್ಲೇನ್ ನಡೆದಿದೆ ಅಂತಾನು ತಿಳ್ಕೊಳ್ದೆ ಶಾಲಿನಿ ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದಾಳೆ ಅಂತ ನಿಮ್ ಮಗಳ ಬಗ್ಗೆ ನೀವೇ ತಪ್ಪಾಗಿ ಮಾತಾಡೋದು ಸರಿಯಲ್ಲ. ಒಬ್ರು ತಾಳ್ಮೆಯಿಂದ ಇದ್ದಾರೆ ಅಂದ್ರೆ ಅವ್ರ ಮೇಲೆ ಅಪವಾದ ಹಾಕ್ಬಾರ್ದು. ಅದಕ್ಕೆ ನಾವು ತುಂಬಾ ತಪ್ಪು ಮಾಡಿಬಿಟ್ವಿ. ನಮ್ಮ ಮಾವನ ಮಾತು ಕೇಳಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ದಯವಿಟ್ಟು ನೀವು ಯಾರು ಏನೋ ಅನ್ಕೋಬೇಡಿ. ಕಲ್ಕಿ, ಸಾರಿ ಕಲ್ಕಿ. ಬಾವಾ, ಪರವಾಗಿಲ್ಲ ಬಿಡಿ. ವಿಘ್ನೇಶ್, ಅವರಿಬ್ರು ಒಬ್ರಿಗೊಬ್ರು ಇಷ್ಟಪಡ್ತಿದ್ರು. ಪಂಕಜಮ್ಮ ಅವ್ರಿಗೆ ಇಷ್ಟ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ನಿಮ್ಮಿಂದ ಒಳ್ಳೆ ಹೆಸರು ತಗೋಬೇಕು ಅಂತ ಕಲ್ಕಿ ನಾಟಕ ಆಡ್ತಿದ್ದಾನೆ ಅಂತ ನೀವ್ ಅನ್ಕೊಂಡ್ರೆ ಅದು ನಿಜ ಅಲ್ಲ. ಪಂಕಜಮ್ಮಂಗೆ ಇಷ್ಟ ಆಗಲ್ಲ. ಅವರಿಗೆ ನಾವ್ ತೊಂದರೆ ಕೊಡಬಾರ್ದು ಅಂತ ಅವರಿಬ್ರು ದೂರ ದೂರ ಇದ್ದಾರೆ. ವಯಸ್ಸಲ್ ಚಿಕ್ಕೋರಾದ್ರೂ ಮನೆ ಮರ್ಯಾದೆಗೋಸ್ಕರ ಅವರಿಬ್ರು ಪ್ರೀತಿನ ಪಕ್ಕಕ್ಕಿಟ್ಟಿದ್ದಾರೆ. ನಾವು ಅವ್ರ ನಿರ್ಧಾರಕ್ಕೆ ಗೌರವ ಕೊಡ್ಬೇಕು. ಆದ್ರೆ ನಾವೇ ಅವ್ರನ್ನ ಅರ್ಥ ಮಾಡ್ಕೊಳ್ದೆ ಅವ್ರು ಮಾಡದೇ ಇರೋ ತಪ್ಪಿಗೆ ಅವ್ರ ಮೇಲೆ ಆರೋಪ ಮಾಡಿ ಅವ್ರು ಮಾಡಿರೋ ತ್ಯಾಗನ ಲೆಕ್ಕಿಸ್ದೆ ತುಂಬಾ ಸಣ್ಣವರಾಗಿ ನಡ್ಕೊಂಡ್ವಿ. ನನ್ ತಮ್ಮನ್ನ ನಾನ್ ನಂಬ್ತೀನಿ. ಅವನು ಯಾವುದೇ ಕಾರಣಕ್ಕೂ ತಪ್ಪು ಮಾಡಲ್ಲ ಅಂತ ನಾನ್ ಎಲ್ ಬೇಕಾದ್ರೂ ಎದೆ ತಟ್ಕೊಂಡು ಹೇಳ್ತೀನಿ. ನೀವು ಹಾಗೆ ನನ್ನನ್ ಮಗಳನ್ನ ನಂಬ್ತೀನಿ, ಅವಳು ಯಾವ ಕಾರಣಕ್ಕೂ ಹಾದಿ ತಪ್ಪಲ್ಲ ಅಂತ ಹೇಳ್ಬೇಕು. ನೀವೇ ನಿಮ್ ಮಗಳನ್ನ ನಂಬಬೇಕು. ತಾನ್ ಹೆತ್ ಮಗಳ ಬಗ್ಗೆನೆ ತಪ್ಪಾಗಿ ಮಾತಾಡಿದ್ರೆ ಅದನ್ನ ಯಾವ ಹೆಣ್ಮಗುನು ಸಹಿಸಲ್ಲ ಅತ್ತೆ. ಶಾಲಿನಿ, ಹೆತ್ತ ತಾಯಿಯಾಗಿ ಮಗಳ ಮೇಲೆ ನಂಬಿಕೆ ಇಲ್ಲದೆ ನಿನ್ ಬಗ್ಗೆ ನಾನು ಏನೇನೋ ಮಾತಾಡ್ಬಿಟ್ಟೆ. ಕ್ಷಮಿಸ್ಬಿಡು ಪುಟ್ಟ. ಅಮ್ಮ,
ನನಗೆ ಕ್ಷಮೆ ಎಲ್ಲ ಬೇಡಮ್ಮ. ನನ್ನನ್ನು ನಂಬು, ನನಗಷ್ಟೇ ಸಾಕು. ಅತ್ತೆ, ಕಾಶಿನ್ ನೋಡ್ಕೊಳಕ್ಕೆ ನಾವೆಲ್ಲ ಇದೀವಿ. ನೀವ್ ಶಾಲಿನಿನ್ ಕರ್ಕೊಂಡ್ ಮನೆಗೆ ಹೋಗಿ. ಇಲ್ಲ ರಾಧಿಕಾ, ಶಾಲಿನಿ ನಿಮ್ ಜೊತೆನೇ ಇರ್ಲಿ. ಇಲ್ಲಿ ನಾವೆಲ್ಲ ಇದೀವಲ್ಲ, ಅವಳನ್ನ ಕರ್ಕೊಂಡ್ ಹೋಗಿ, ಪರವಾಗಿಲ್ಲ. ಬೇಡ ರಾಧಿಕಾ, ಕಾಶಿ ಹುಷಾರಾಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಬರೋ ತನಕ ಇವಳು ನಿಮ್ ಜೊತೆನೇ ಇರ್ಲಿ. ಅಮ್ಮ, ನೀನ ಈ ಮಾತು ಹೇಳ್ತಿರೋದು? ಹೌದು, ನಾನೇ. ಥ್ಯಾಂಕ್ಸ್ ಅಮ್ಮ, ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ. ರಾಧಿಕಾ, ಹುಷಾರಮ್ಮ. ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಫೋನ್ ಮಾಡು. ಸರಿ ಅತ್ತೆ. ದೀಪ್ತಿಯಮ್ಮ, ಕಾಶಿಗೆ ಏನೂ ಆಗೋದಿಲ್ಲ, ನೀವು ಧೈರ್ಯವಾಗಿರಿ. ಸುನೈನಾ, ನೀನು ಅಷ್ಟೇ ಅಮ್ಮ, ಸ್ವಲ್ಪ ಧೈರ್ಯ ತಗೋ, ಕಾಶಿಗೆ ಏನೂ ಆಗಲ್ಲ. ಸರಿ ಅಮ್ಮ. ಅಮ್ಮ ಬಾಮ್ಮ, ಕೂತ್ಕೋ. ಅಮ್ಮ ಕೂತ್ಕೋ. ಅದಕ್ಕೆ ತುಂಬ ಥ್ಯಾಂಕ್ಸ್. ಅದಕ್ಕೆ ಪರವಾಗಿಲ್ಲ ಶಾಲಿನಿ. ಹಲೋ, ಹೇಳಿ ಬೀಗ್ರೆ. ಹಾ, ಕರಿಬೇಡಿ. ಈಗ್ರಂತೆ ಬೀಗ್ರು. ಇನ್ನೇನು ಎಲ್ಲ ಮುಗ್ದೋಯ್ತಲ್ಲ. ಮತ್ತೆ ಬೀಗ್ರೆ ಬೀಗ್ರೆ ಅಂತ ಕರೆದು ನನ್ನ ಇರಿಟೇಟ್ ಮಾಡಬೇಡಿ. ನನ್ನ ಸಹನೆಗೂ ಒಂದು ಮಿತಿ ಇದೆ. ನನ್ನ ಮಗಳು ಜೀವನ ಹಾಳಾಗಿ ಹೋಯ್ತು. ದಯಾಳವ್ರೆ, ಆ ರಾಧಿಕನ್ನ ಈ ಮನೆಯಿಂದ ಓಡಿಸಿ ನನ್ ಮಗನ್ ಜೊತೆ ನಿಮ್ ಮಗಳ ಮದ್ವೆ ಮಾಡಿಸ್ತೀನಿ. ಆ ರಾಧಿಕನ್ಗೆ ಅಂತ್ಯನ ನಾನ್ ಹಾಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ.